ಜನವರಿ 22ನೇ ತಾರೀಕು ಅಯೋಧ್ಯೆಯಲ್ಲಿ ತಾವು ಕೆತ್ತಿರುವಂತ ಶಿಲ್ಪಿ ಲೋಕಾರ್ಪಣೆ ಆಗಿದೆ ಸರ್. ಇದ್ರ ಬಗ್ಗೆ ಹೇಳೋದಾದ್ರೆ ಸರ್, ಇದನ್ನ ಈ ಒಂದು ಅವಕಾಶಕ್ಕೆ ನಾನು ನಮ್ಮ ಮನೆತನಕ್ಕೆ ಮತ್ತೆ ನಮ್ಮ ಗುರು ಹಿರಿಯರಿಗೆ ಒಂದು ಆಶೀರ್ವಾದದಿಂದ ಸಿಕ್ಕಿದೆ ಅಂತ ಅನ್ಕೋತೀನಿ. ಜೊತೆಗೆ ಈ ಒಂದು ಕಾರ್ಯ ನಮ್ಮ ಇತಿಹಾಸ ಪುಟದಲ್ಲಿ ಸೇರುವಂತಹ ವಿಷಯ. ಈ ಒಂದು ಅವಕಾಶ ಸಿಕ್ಕಿದ್ದಕ್ಕೆ ನಾನು ಭಗವಂತನಲ್ಲಿ ಒಂದು ಧನ್ಯತಾ ಭಾವ. ಜೊತೆಗೆ ಈ ಒಂದು ಎಲ್ಲರೂ ಅಭಿಮಾನ ತೋರಿಸ್ತಾ ಇದ್ದಾರೆ. ನನಗೆ ಅದೇ ನನಗೇನು ಮಾತಾಡ್ಲಿಕ್ಕೆ ಆಗ್ತದೆ. ಇಷ್ಟು ಜನ ಪ್ರೀತಿ, ಇಷ್ಟೊಂದು ಪ್ರೀತಿ ತೋರಿಸ್ತಾ ಇದ್ದಾರೆ. ನಾನು ಈ ಕೆಲಸ ಮಾಡಿದ್ದಕ್ಕೂ ಸಾರ್ಥಕತೆ. ಈಗ ನಿಮ್ಮೆಲ್ಲರ ಖುಷಿ ನೋಡಿ ನನಗೆ ನಾನು ಕೆಲಸ ಮಾಡಿದ್ದು ಸಾರ್ಥಕವಾಯ್ತಪ್ಪ ಅಂತ ಅನಿಸ್ತಾ ಇದೆ. ಇದು ಹೇಳಿದ್ನಲ್ಲ, ಇದು ಕಲೆಗೆ ಸಿಕ್ಕ ಗೌರವ. ಇದು ಕಲೆಗೆ ಒಂದು ನಮ್ಮೆಲ್ಲರ ಈ ಒಂದು ಸನ್ನಿವೇಶದಲ್ಲಿ ನನಗನ್ಸುತ್ತೆ ನಮ್ಮ ಭಾರತೀಯರಲ್ಲಿ ರಾಮನ್ ಮೇಲಿರೋ ಪ್ರೀತಿ ಎಷ್ಟಿದೆ ಅಂತ ಗೊತ್ತಾಗ್ತಾ ಇದೆ. ಇಲ್ಲ, ನನಗೆ ಒಂದು ಉದ್ದೇಶ ಇಷ್ಟೇ ಇದ್ದಿದ್ದು, ಒಂದು ಒಳ್ಳೆ ಕೆತ್ತನೆ ಕೆಲಸ ಮಾಡಿ ನಾನು ದೇಶಕ್ಕೆ ಸಮರ್ಪಣೆ ಮಾಡಬೇಕಿತ್ತು. ಒಂದು ಸಣ್ಣ ಹಳ್ಳಿಯಿಂದ ಬರೋ ಗುರು ಹಿರಿಯರಿಗೂ ಅವರು ದರ್ಶನ ಕೊಡಬೇಕು. ನನ್ನ ಉದ್ದೇಶ ಬರೀ ನಾವು ಟ್ರಸ್ಟ್ ಮೆಂಬರ್ಸ್ಗೆ ಸೆಲೆಕ್ಟ್ ಆಗುವಂತದಲ್ಲ. ನನ್ನ ಉದ್ದೇಶ ಇದ್ದಿದ್ದು ಹಳ್ಳಿಯಿಂದ ಬರೋ ಪ್ರತಿಯೊಬ್ಬ ನಮ್ಮ ದೇಶದ ನಾಗರಿಕರಿಗೂ ಅದು ದರ್ಶನ ಕೊಡಬೇಕು. ನಾನು ಅದನ್ನ ಹುಡುಕ್ಬೇಕು ಕಲ್ಲಿನೊಳಗೆ ಅಂತ ನಾನು 7 ತಿಂಗಳಿಂದ ನನ್ನ ಶಕ್ತಿ ಮೀರಿ ಪ್ರಯತ್ನ ಪಟ್ಟಿದ್ದೀನಿ. ಈಗ ಇದೆಲ್ಲ ಇಷ್ಟು ಪ್ರೀತಿ ತೋರಿಸ್ತಾ ಇರೋದು ನೋಡಿದ್ರೆ ನನ್ನ ಕೆಲಸ ಸಾರ್ಥಕವಾಯಿತು ಅಂತ ಅನ್ಸುತ್ತೆ. ಇದು ನೋಡಿ, ಭಗವಂತ ಏನ್ ಬೇಕು ಅಂತ ಅವರು ಹೇಳಿ ಮಾಡಿಸ್ಕೊಂಡಂಗಿದೆ. ನಿಮಗೆ ಈ ವಿಗ್ರಹಕ್ಕೆ ಬೇಕು ಅಂದ್ರೆ ಕೋಟ್ಯಾಂತರ ರೂಪಾಯಿ ಕಲ್ಲನ್ನ ಕೊಡಲಿಕ್ಕೆ ಪ್ರಪಂಚದ ಎಲ್ಲಾ ಕಡೆಯಿಂದ ರೆಡಿ ಇರ್ತಾರೆ. ಆದ್ರೆ ಅವರು ಒಂದು ಸಣ್ಣ ರೈತರ ಜಮೀನಲ್ಲಿ ಮೈಸೂರಿಗೆ ಕಾಡಿಗೆ ಹತ್ರವಾದ HD ಕೋಟೆಯಿಂದ ಈ ಕಲ್ಲು ಆಯ್ಕೆ ಆಗಿರೋದು ತುಂಬಾ ಆಶ್ಚರ್ಯಕರ. ನಾನಲ್ಲಿದ್ದೆ 7 ತಿಂಗಳಿಂದ. ನೀವು 2 ಟನ್ ಚಿನ್ನ ಬೇಕು ಅಂದ್ರೆ ಕೊಡಕ್ಕೆ ರೆಡಿ ಇದ್ದಾರೆ. ಅಂತದ್ರಲ್ಲಿ ಈ ಕಲ್ಲು ನಮ್ಗೆ ಸೆಲೆಕ್ಟ್ ಆಗಿರೋದು ನಮ್ಮೆಲ್ಲರ ಪುಣ್ಯ. ಈ ಒಂದು ಕೆಲಸ ನನಗೆ ಸಿಕ್ಕಿದ್ದು ನನ್ನ ಪುಣ್ಯ. ನನ್ನ ಶಕ್ತಿ ಮೀರಿ ಮಾಡಿದ್ದೀನಿ. ನೀವೆಲ್ಲ ತೋರಿಸೋರ ಪ್ರೀತಿಗೆ ನಾನು ಚಿರಋಣಿ. ಎಲ್ಲರಿಗೂ ನನ್ನ ಒಂದು ದೊಡ್ಡ ಸಾಷ್ಟಾಂಗ ನಮಸ್ಕಾರ. ಅರುಣ್ ಯೋಗಿರಾಜ್ ಅವರು ಕರುನಾಡಿಗೆ ಕಾಲಿಡ್ತಾ ಇದ್ದ ಹಾಗೆ ಅವರಲ್ಲಿದ್ದಂತಹ ಧನ್ಯತಾ ಭಾವವನ್ನ ನಾವು ನೋಡಿದ್ವಿ. ಬಂದಂತಹ ನಂತರದಲ್ಲಿ ಮೊದಲಿಗೆ ತಮ್ಮ ಮಗಳನ್ನ ಅಪ್ಪಿ ಹಿಡಿದ್ರು, ತಮ್ಮ ಕುಟುಂಬಸ್ಥರನ್ನ ಮೀಟ್ ಆದ್ರು. 2 ತಿಂಗಳಿನಿಂದ ಯಾರ ಜೊತೆಯೂ ಸಂಪರ್ಕ ಇಲ್ಲ. ಅವರು ಬೆಳಗ್ಗೆ ನ್ಯೂಸ್ ಫಸ್ಟ್ ಜೊತೆ ಮಾತನಾಡುವಂತಹ ಸಂದರ್ಭದಲ್ಲೇ ಹೇಳಿದ್ರು, ಹೊರಗಿನ ಪ್ರಪಂಚ ಇದೆಯಲ್ಲ, ಆ ಪ್ರಪಂಚದಿಂದ ಕಂಪ್ಲೀಟ್ ಆಗಿ ಡಿಸ್ಕನೆಕ್ಟ್ ಆಗಿದ್ರಂತೆ. ಕಂಪ್ಲೀಟ್ ಆಗಿ ಒಂದು ತಪಸ್ಸಿನ ರೀತಿಯಲ್ಲಿ ರಾಮಲಲ್ಲಾನ ವಿಗ್ರಹವನ್ನ ಕೆತ್ತುವಂತಹ ಕಾರ್ಯದಲ್ಲಿ ಅವರು ನಿರತರಾಗಿದ್ರು. ಅದು ಯಶಸ್ವಿಯಾಗಿದೆ. ಅವರು ಕೆತ್ತಿದಂತಹ ಮೂರ್ತಿ ಕೇವಲ ರಾಮ ಜನ್ಮಭೂಮಿ ಟ್ರಸ್ಟ್ನಿಂದ ಆಯ್ಕೆಯಾಗಿದ್ ಮಾತ್ರ ಅಲ್ಲ, ಪ್ರಾಣ ಪ್ರತಿಷ್ಠಾಪನೆ ಆದಂತಹ ನಂತರದಲ್ಲಿ ಕೋಟ್ಯಂತರ ರಾಮ ಭಕ್ತರು ಆ ಮೂರ್ತಿಯಲ್ಲಿರುವಂತಹ ನೈಜತೆಯನ್ನ ಮೆಚ್ಚಿದ್ದಾರೆ. ಕರುನಾಡಿಗೆ ಕಾಲಿಡ್ತಾ ಇದ್ದ ಹಾಗೆ ಆ ಧನ್ಯತೆಯನ್ನ ಅರುಣ್ ಯೋಗಿರಾಜ್ ಅವರು ಕೂಡ ಅನುಭವಿಸಿದ್ದಾರೆ, ಅದನ್ನ ತೋರಿಸಿದ್ದಾರೆ. ನ್ಯೂಸ್ ಫಸ್ಟ್ ನಿರ್ಭೀತಿಯಿಂದ ನಿಮ್ಮ ಪರವಾಗಿ.